ಆಹಾಹಾಹಾ, ಅಮೋಘ, ಅದ್ಭುತ. ಏನೇ ಆದ್ರೂ ಅವನಿ ಅಡುಗೆ ಅದ್ಭುತ. ನಿಹಾರಿಕಾ ಅಡುಗೆನೂ ಕೂಡ. ತುಂಬಾ ಸಂತೋಷವಾಗಿ ಕಾಣಿಸ್ತಿದ್ಯಾ. ಇವಾಗ ನಿನ್ ಸಂತೋಷ ಹೇಗ್ ಆವಿ ಆಗತ್ತೆ ಅಂತ ನೋಡು. ಅತ್ತೆ. ಏನಮ್ಮ? ಅವನಿ ವಿಕಾಸ್ ಮದ್ವೆ ಮುಹೂರ್ತದ ವಿಷಯ ಏನಾಯ್ತು? ನಾಳೆ ಗುರುಗಳು ಬರ್ತಿದಾರಲ್ವಾ, ವಿಕಾಸ್ ಅವನಿ ಜಾತಕ ತೋರಿಸಿ ಒಳ್ಳೆ ಮುಹೂರ್ತ ಇಡ್ಸೋಣ. ವಿಕಾಸ್ ಕೂಡ ಹೊರಟು ಬರೋದಕ್ಕೆ ಹೇಳು. ಸರಿ ಅತ್ತೆ. ಆಕ್ಚುಲ್ ಆಗಿ ಇವತ್ತೇ ಬರಕ್ ಹೇಳೋಣ ಅಂತ ಅನ್ಕೊಂಡೆ. ನಮ್ಗೆ ಫಂಕ್ಷನ್ ಹತ್ರನೇ ಟೈಮ್ ಆಗೋಯ್ತಲ್ವಾ, ನಾಳೆ ಬರಕ್ ಹೇಳ್ತೀನಿ ಬಿಡಿ. ನಮ್ ಮ್ಯಾರೇಜ್ ಆನಿವರ್ಸರಿ ದಿನ ರಿಂಗ್ಸ್ ಬದಲಾಯಿಸಬೇಕು ಅಂತ ಅನ್ಕೊಂಡ್ವಿ, ಆಗ್ಲಿಲ್ಲ. ನಾಳೆನಾದ್ರೂ ಯಾವುದೇ ಅಡೆತಡೆ ಬರದೇ ಇರೋ ಹಾಗೆ ನೋಡ್ಕೊಂಡು ಮುಹೂರ್ತ ಇಡಿಸ್ಬಿಡೋಣ. ಅವನಿ ವಿಕಾಸ್ನ ಮದ್ವೆ ಬೇಗ ನೋಡ್ಬೇಕು ಅನ್ಸ್ತಾ ಇದೆ ಅಲ್ವಾ? ಎಷ್ಟೇ ಆದ್ರೂ ನಿಮ್ ಸೋದ್ರ ಸೊಸೆ ಅಲ್ವಾ ಅತ್ತೆ? ಸದ್ಯದಲ್ಲಿ ಆ ಕಾರ್ಯಕ್ರಮ ಆಗೋಗತ್ತೆ ಅಕ್ಕ. ಆಗೋದು ಆಗದೆ ಇರಲ್ಲ, ಆಗದಿರೋದು ಯಾವತ್ತಿಗೂ ಆಗೋಲ್ಲ ಅನ್ನೋ ಹಾಗೆ ಏನು ಬರ್ದಿರುತ್ತೋ ಹಾಗೇ ನಡೆಯೋದು. ತಿನ್ನಿ ತಿನ್ನಿ ತಿನ್ನಿ. ಅನ್ನ ಗಂಟ್ಲೊಳಗೆ ಇಳಿತಾ ಇಲ್ವಾ ಅವನಿ? ನಿನ್ಗವಾಗವಾಗ ಈ ತರ ಶಾಕ್ ಕೊಡ್ತಾ ಇರ್ತೀನಿ. ನಾಳೆ ಗುರುಗಳಿಗೆ ನಿಜ ಹೇಳ್ತೀವಿ, ಅದಕ್ಕೆ ನಾಳೆ ಎಲ್ಲರೂ ಅನ್ಕೊಳ್ಳೋ ಹಾಗೆ ನಡೆಯಲ್ಲ. ಲೈಫಲ್ಲಿ ತುಂಬಾ ಅಂದವಾಗಿರೋರ್ನು ನೋಡಿದ್ದೀನಿ, ಆನಂದನೂ ಪಟ್ಟಿದ್ದೀನಿ. ಅಂಥದ್ರಲ್ಲಿ ಇವಾಗ ನಿನ್ನ ಹತ್ರ ಬಂದು ನಿಂತಿದ್ದೀನಿ ಅವನಿ. ಬೇಗ ನಮ್ಮ ಮದುವೆ ಆಗೋದ್ರೆ ನಿನ್ ಜೊತೆ ಲೈಫಲ್ಲಿ ಮುಂದೆ ಸಾಕ್ತೀನಿ. ರೀ, ಡಿನ್ನರ್ಗೆ ಬಂದ್ರಿ? ಹಾ ಬಂದೆ. ಏ ವಿಕಾಸ್, ಊಟ ಮಾಡಕ್ ಬಾರೋ. ಏನ್ ಅಡ್ಗೆ ಅಕ್ಕ? ತುಂಡಿಲ್ದೆ ನಿನಗ್ ತೊತ್ತಿಳಿಯಲ್ಲ ಅಲ್ವಾ, ಅದಕ್ಕೆ ಚಿಕನ್ ಮಾಡಿದ್ದೀನಿ. ತಲೆ ಮಾಂಸ ಮಾಡು ಅಂತ ಹೇಳಿದ್ದೆ ಅಲ್ವಾ? ನಾಳೆ ನನ್ ತಲೆನೇ ಅಡ್ಗೆ ಮಾಡಾಕ್ತೀನಿ ಬಿಡು. ಅಯ್ಯೋ, ನನ್ ದುಡ್ಡಲ್ಲಿ ಬದುಕ್ತಾ ಇದ್ದೀರಾ, ನಾನ್ ಕೇಳಿದ್ದನ್ ಕೊಡಲ್ಲ ಅಂತೀರಾ? ನಾಳೆ ಬೆಳಗ್ಗೆ 10 kg ತಲೆ ಮಾಂಸನೇ ತಗೊಂಡ್ ಬರ್ತೀನಿ ಬಿಡು ಬಾಮೈದ. ಇವತ್ತಿಗೆ ಚಿಕನ್ನೇ ಅಡ್ಜಸ್ಟ್ ಮಾಡ್ಕೋ. ಸರಿ ಬಾವಾ. ಹಾಯ್ ನಿಹಾರಿಕಾ. ಅಮ್ಮ ಏನ್ ಮಾಡ್ತಿದ್ದಾಳೆ? ಎಲ್ರೂ ಇಲ್ಲೇ ಇದ್ದೀವಿ. ಏನ್ ವಿಷಯ? ಅತ್ತೆ ಅವರು ನಿನ್ನ ಬರೋಕ್ ಹೇಳಿದ್ದಾರೆ. ನಾಳೆ ನೀವೆಲ್ಲ ಹೊರಟು ಬಂದ್ಬಿಡಿ. ಹೌದಾ? ಈಗಷ್ಟೇ ಮುಹೂರ್ತದ ವಿಷಯದ ಬಗ್ಗೆ ಅತ್ತೆ ಅವ್ರ ಹತ್ರ ಮಾತಾಡಿ ನಾಳೆಗೆ ಫಿಕ್ಸ್ ಮಾಡಿಸಿದ್ದೀನಿ. ಗುಡ್. ನೀವು ಮಾರ್ನಿಂಗ್ ರೆಡಿ ಆಗಿರಿ, ನಾನು ಕಾಲ್ ಮಾಡಿದ ತಕ್ಷಣ ಹೊರಡಿ. ಸರಿ ಬಂಗಾರ. ಅಮ್ಮಂಗೆ ಫೋನ್ ಕೊಡು. ನಾನೇ ಹೇಳ್ತೀನಲ್ವಾ? ಹಾ ಸರಿ, ಹಾಗಾದ್ರೆ ಇಡ್ತೀನಿ. ಬಾಯ್. ಬಾಯ್. ನಾಳೆ ಪ್ರೋಗ್ರಾಮ್ನ ಫಿಕ್ಸ್ ಮಾಡಿದಳಕ್ಕ. ಇವಾಗ ನಾನು ತುಂಬಾ ಖುಷಿಯಾಗಿದ್ದೀನಿ. ನಾನು ಹೋಗಿ ಎಣ್ಣೆ ಹಾಕೊಂಡ್ ಬರ್ತೀನಿ. ಏನ್ರಿ, ನಾವ್ ಆರಾಮಾಗಿ ತಿನ್ಬೋದು, ಬನ್ರಿ. ಅಕ್ಕ,
ನಾನು ಬರೋವರೆಗೂ ನೀವು ಊಟ ಮಾಡಬಾರ್ದು. ಕರ್ಮ ಕರ್ಮ, ಅಲ್ಲಿ ಯಾವುದೇ ತೊಂದರೆ ಇಲ್ದೇನೆ. ಅಯ್ಯೋ, ಎಲ್ಲ ಆರಾಮಾಗಿ ನಡೆದ್ರೆ ಚೆನ್ನಾಗಿರತ್ತೆ. ಇಲ್ಲ ಅಂದ್ರೆ ವಿಕಾಸ್ ಟಾರ್ಚರ್ ತಡ್ಕೊಳಕ್ಕಾಗಲ್ಲ ರೀ. ಅವನಿ ವಿಕಾಸ್ ಮದ್ವೆ ಮುಹೂರ್ತದ ವಿಷಯ ಏನಾಯ್ತು? ವಿಕಾಸ್ ಅವನಿಗೆ ಜಾತಕ ತೋರಿಸಿ ಒಳ್ಳೆ ಮುಹೂರ್ತ ಇಡ್ಸೋಣ. ವಿಕಾಸ್ ಕೂಡ ಹೊರಟು ಬರೋದಕ್ಕೆ ಹೇಳು. ಯಾಕಷ್ಟು ಡಿಸ್ಟರ್ಬ್ ಆಗಿದೆಯಾ? ಬೆಳಿಗ್ಗೆ ಆದ್ರೆ ನನ್ನ ಪರಿಸ್ಥಿತಿ ಏನೋ ಅರ್ಥ ಆಗ್ತಿಲ್ಲ. ಗುರುಗಳ ಮುಖಾಂತರ ನಮಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ದೆ ಅಲ್ವಾ? ನಾನು ಹೀಗಂತ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲ ನಾವು ಅನ್ಕೊಂಡ್ ಹಾಗೆ ನಡೀಲಿಲ್ಲ ಅಂದ್ರೆ ಅವಾಗ ನಾನು ಇನ್ನಷ್ಟು ತೊಂದರೆಗೆ ಸಿಕ್ಕಾಕೊಂತೀನಿ ಅಲ್ವಾ? ನಿನಗೆ ಅನುಮಾನ ಇದೆಯೇನೋ, ಆದರೆ ನನಗಂತೂ ಗುರುಗಳ ಮುಖಾಂತರನೇ ನಮಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಮದ್ವೆ ಅಂದ್ರೆ ತಾಳಿ ಒಂದೇ ಅಲ್ಲ, ಹಸೆಮಣೆ, ಮಂಟಪ, ಅಗ್ನಿ, ಅಕ್ಷತೆಗಳು ಎಲ್ಲ ಇದ್ರೇನೆ ಬಂಧ ಫಲವಾಗಿರತ್ತೆ ಅಂತ ಅಂತಾರೆ. ನಮ್ಮ ಮದ್ವೆಗೆ ಅದೇನೂ ಇಲ್ಲದೆ ಇದ್ದಿದ್ದಕ್ಕೇನಾ ನಾವಿಷ್ಟೆಲ್ಲ ಕಷ್ಟಪಡ್ಬೇಕಾಗಿ ಬರ್ತಾ ಇರೋದು? ಮಂತ್ರ ಗಟ್ಟಿ ಮೇಳ ಇಲ್ದಿರೋ ಮದ್ವೆ ಅಂದ್ರೆ ಮೇಲಿಂದ ಆಶೀರ್ವಾದ ಮಾಡೋ ದೇವತೆಗಳಿಗೂ ಪಂಚಭೂತಗಳಿಗೂ ಇಷ್ಟ ಇರೋದಿಲ್ಲ ಅನ್ಸತ್ತೆ. ಅದಕ್ಕೆ ಅಗ್ನಿ ಇಲ್ದೇ ಇರೋ ಮದ್ವೆಗೆ ಅಗ್ನಿ ಪರೀಕ್ಷೆಗಳೇ ಜಾಸ್ತಿ ಇದೆ. ಸೋದರ ಸೊಸೆಯಾಗಲ್ದೇನೆ ಸೊಸೆಯಾಗಿ ಯಾವತ್ ಪರಿಚಯ ಆಗ್ತೀನೋ ಏನೋ. ನಾನು ಈಗಲೇ ಬಂದೆ ಅವನಿ. ಎಲ್ಲಿಗೆ ಭಾವ? ಬರ್ತೀನಿರು. ಏನ್ ಮಾಡ್ತಾ ಇದ್ದಾರೆ? ಬೆಳಿಗ್ಗೆಯಿಂದ ಆ ಹುಡುಗಿನ ಕಿಡ್ನಾಪ್ ಮಾಡೋದಕ್ಕೆ ನಮಗೊಂದೊಳ್ಳೆ ಅವಕಾಶನೇ ಸಿಗ್ಲಿಲ್ಲ. ಈ ಟೈಮಲ್ಲಾದ್ರೆ ರೋಡ್ ಮೇಲೆ ಇಷ್ಟೊತ್ತಲ್ಲಿ ಯಾರೂ ಇರೋದಿಲ್ಲ. ಇದೇ ಒಳ್ಳೆ ಸಮಯ. ಸರಿಯಾಗಿ ಕೆಲಸ ಮುಗಿಸಿದ್ವಿ ಅಂದ್ರೆ ಸಿದ್ಧಾರ್ಥ್ ಸರ್ ಕಡೆಯಿಂದ ಒಳ್ಳೆ ಅಮೌಂಟ್ ಬರುತ್ತೆ. ನೀವೆಲ್ಲರೂ ನಾನು ಹೇಳ್ದಾಗೆ ಮಾಡಬೇಕು. ಅವನಿ ಬಾ. ಏನ್ ಮಾಡಿದ್ರಿ ಭಾವ? ತೋರಿಸ್ತೀನಿ ಬಾ. ಬಾ ಬಾ. ಚೆನ್ನೈಯಲ್ಲಿ ನಡೆದ ನಮ್ಮ ಮದುವೆಗೆ ಮಂತ್ರ ಇಲ್ಲ, ಗಟ್ಟಿ ಮೇಳ ಇರಲಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಿದ್ದೆ ಅಲ್ವಾ? ಇವಾಗ ಅದೆಲ್ಲ ಇದೆ. ನಾವು ಮದುವೆ ಮಾಡ್ಕೊಳ್ಳೋಣವಾ?
ಮದ್ವೆನಾ? ಹೌದು ಅವನಿ. ಪಂಚಭೂತಗಳ ಸಾಕ್ಷಿಯಾಗಿ ನಾವು ಮದುವೆ ಮಾಡ್ಕೊಳ್ಳೋಣ. ದೇವ್ರ ಸಾಕ್ಷಿಯಾಗಿ ಮದುವೆ ಮಾಡ್ಕೊಳ್ಳೋಣ. ಅವನಿ ಕೂತ್ಕೋ. ನೀನು ಕೇಳ್ಕೊಂಡ ವಿಧದಲ್ಲಿ ಸಾಂಪ್ರದಾಯಬದ್ಧವಾಗಿ ನಮ್ಮ ಮದುವೆ ಆಗೋಯ್ತು. ಇನ್ಮುಂದೆ ನೀನು ನಮ್ಮ ಮದುವೆಗೆ ಯಾವುದೇ ಲೋಪ ಆಗಿಲ್ಲ ಅಂತ ಸಂತೋಷವಾಗಿರ್ಬೋದು. ಇವಾಗ ನಿನಗೆ ಸಂತೋಷನಾ? ಥ್ಯಾಂಕ್ ಯು ಭಾವ, ಥ್ಯಾಂಕ್ ಯು ಸೋ ಮಚ್. ಅವನೇ, ಈ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತಿದ್ದೀನಿ. ನಾಳೆ ಗುರುಗಳ ಸಮ್ಮುಖದಲ್ಲಿ ಎಲ್ಲರೂ ಇರಬೇಕಾದ್ರೆ ನಮ್ಮ ಮದುವೆ ವಿಷಯ ಹೇಳ್ತೀನಿ. ಎಲ್ಲರೂ ಒಪ್ಕೊಂಡ್ರೆ ಯಾವುದೇ ಸಮಸ್ಯೆನೂ ಇರಲ್ಲ. ಯಾರಾದರೂ ಒಪ್ಕೊಳ್ಳಿಲ್ಲ ಅಂದರೆ ನಾನು ನಿನ್ನ ಜೊತೆನೆ ಹೊರಗಡೆ ಬಂದ್ಬಿಡ್ತೀನಿ. ಇದು ಸತ್ಯ. ನನ್ನ ಮಾತು ಅಗ್ನಿಗಿಂತನೂ ಪವಿತ್ರ, ಅಗ್ನಿಗಿಂತ ನಿಜ. ನಾನು ಉಸಿರು ಇರೋ ತನಕ ನಾನು ನಿನ್ನನ್ನು ಪ್ರೀತಿಸ್ತಾನೆ ಇರ್ತೀನಿ, ನಿನ್ನ ಆರಾಧಿಸ್ತಾನೆ ಇರ್ತೀನಿ. 3 ಗಂಟಿನ ಬಂಧನ ಗೌರವಿಸ್ತಾ ಇರ್ತೀನಿ. ಬೆಳಗ್ಗೆ ಆಗೋ ಅಷ್ಟರಲ್ಲಿ ನಿನಗೆಲ್ಲ ಒಳ್ಳೆಯದೇ ಆಗತ್ತೆ. ನೀನು ಈ ರಾತ್ರಿ ನೆಮ್ಮದಿಯಿಂದ ನಿದ್ರೆ ಮಾಡು. ಈ ಪ್ರಾಣ ನಿಮ್ದೆ. ನಾನು ಹುಟ್ಟಿದ್ದೆ ನಿಮಗೋಸ್ಕರ. ನನ್ನ ಜನ್ಮ ನಿಮ್ಮ ಪ್ರೀತಿಗೋಸ್ಕರ. ನೀವು ನನ್ನ ಎಷ್ಟು ಪ್ರೀತಿಸ್ತಾ ಇದ್ದೀರೋ ನಾನು ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿಸ್ತಾ ಬದುಕ್ತೀನಿ. ಲೇ,
ಸೈಲೆಂಟಾಗಿ ಕೆಲಸ ಆಗಬೇಕು. ಮನೆಯವ್ರಿಗಾಗ್ಲಿ ಊರ್ನವ್ರಿಗಾಗ್ಲಿ ಎಚ್ಚರ ಆಗ್ದಿರೋ ಹಾಗೆ ಆ ಹುಡುಗಿನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಸರಿನಾ? ಯಾರಾದ್ರೂ ಸಾಂಬಾರಿಗೆ ತುಪ್ಪ ಹಾಕೋತಾರೆ, ನೀನ್ ತುಪ್ಪಕ್ಕೆ ಸಾಂಬಾರ್ ಹಾಕೊಂಡಿದ್ದೆ. ಒಂದ್ ಕಡೆಯಿಂದ ಗೊರಕೆ, ಇನ್ನೊಂದ್ ಕಡೆಯಿಂದ ಗ್ಯಾಸು. ಬಾ ಸಾಯ್ತಾ ಇದ್ಯಾ ಭಾವ. ಈ ರೂಮಲ್ಲಿಲ್ಲ. ಏಯ್, ಈ ರೂಮಲ್ಲಿ ಕೂಡ ಇಲ್ರೋ. ಆ ಕಡೆ ನೋಡೋಣ, ನಡೀರಿ. ಅಣ್ಣ, ಆ ಹುಡುಗಿನೇ. ಏಯ್, ಬೆಳಿಗ್ಗೆ ನಾವು ನೋಡಿದ್ದು ಈ ಹುಡುಗಿನಲ್ಲ, ನನ್ ಕನ್ಫ್ಯೂಸ್ ಮಾಡಬೇಡಿ. ಆ ಹುಡುಗಿ ಬೇರೆ ರೂಮಲ್ಲಿದ್ದಾಳೇನೋ, ನೋಡೋಣ, ನಡೀರಿ. ಹೇಯ್, ಇದೇ ಹುಡುಗಿ ಕಣ್ರೋ.
ಅವನೇ ರೂಮ್ನಲ್ಲಿ ಇಲ್ವಲ್ಲ, ಯಾಕೆ? ಲೇ, ಅವನಿ ಲೇ, ನಿಂತ್ಕೊಳ್ರೋ.